ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆಸೆ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನ್ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸಂಚಿಕೆಯ ಶುರುವಿನಲ್ಲಿ ಬೆಳಗ್ಗೆನೆ ರಂಗನಾಥ್ ಅವರು ದೇವರಿಗೆ ಕೈ ಮುಗಿತಾ ಇರ್ತಾರೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನನ್ನ ಸೂರ್ಯ ಎಲ್ಲಮ್ಮ ಆಗ್ಲೇ ಹೊರಟೋದ್ನ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲ ಮಾವ, ಇವಾಗ ತಾನೇ ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಶ್ರುತಿ ಮತ್ತೆ ರವಿ ಇಬ್ರು ರೆಡಿಯಾಗಿ ಆಚೆಗೆ ಬರ್ತಾರೆ. ಅಪ್ಪ, ನಾವ್ ಹೋಗ್ ಬರ್ತೀವಿ ಅಂತ ರವಿ ಹೇಳಿದಾಗ, ರವಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ರವಿ, ನೀನು ಮಾವನ್ ಹತ್ರ ಮಾತಾಡಿ ಬಾ, ನಾನ್ ಹೊರಡ್ತೀನಿ ಅಂತ ಶ್ರುತಿ ಹೋಗ್ಬೇಕಾದ್ರೆ, ಇರಮ್ಮ ಶ್ರುತಿ, ಎಲ್ರ ಜೊತೆನೂ ಸೇರಿನೇ ಮಾತಾಡ್ಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ರು ಆಚೆಗೆ ಹೋಗ್ಬೇಕಾದ್ರೆ ಅವ್ರನ್ನು ಕರೀತಾರೆ, ಮಾತಾಡ್ಬೇಕು ಬನ್ನಿ ಅಂತ. ಏನಪ್ಪಾ ಎಲ್ರನ್ನು ಕರೀತಾ ಇದ್ದೀರಾ, ಏನ್ ವಿಷಯ ಅಂತ ಮನೋಜ ಕೇಳಿದಾಗ, ಅವರು ಏನು ಅಂತ ವಿಷಯ ಹೇಳ್ತಾರೆ, ನೀನ್ ಸುಮ್ನೆ ನಿಂತ್ಕೊಳ್ಳೋ ಅಂತ ಲಕ್ಕಿ ಹೇಳ್ತಾಳೆ. ಶಾಂತಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಸೂರ್ಯ ರೆಡಿಯಾಗಿ ಆಚೆಗೆ ಬರ್ತಾನೆ. ಏನಪ್ಪಾ ಬೆಳಗ್ಗೆನೆ ಎಲ್ರನ್ನು ಒಟ್ಟಿಗೆ ಸೇರ್ಸಿದ್ಯಾ ಅಂತ ಸೂರ್ಯ ಕೇಳಿದಾಗ, ನಾನು ಒಂದು ಡಿಸಿಷನ್ ತಗೊಂಡಿದೀನಿ, ಅದನ್ನ ನಿಮ್ಮೆಲ್ಲರ ಹತ್ರನೂ ಹೇಳ್ಬೇಕು. 3 ಗಂಡು ಮಕ್ಳು ಇರೋವರೆಗೂ ನಾನು ಈ ಮನೇಲಿ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ. 2 ರೂಮ್ ಇತ್ತು, ಅದ್ರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ರಿ. ಆದ್ರೆ ನೀವು 3 ಜನಕ್ಕೂ ಇವಾಗ ಮದ್ವೆ ಆಗಿದೆ. ಹೆಂಡ್ತೀರ್ ಬಂದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನಿಸ್ತಿದೆ. ಈಗ್ಲೂ ಮೀನಾ ಮತ್ತೆ ಸೂರ್ಯ ಹಾಲ್ನಲ್ಲಿ ಮತ್ತೆ ಆಚೆ ಕಡೆ ಮಲ್ಕೊಳ್ಳೋದು ನನ್ಗೆ ಸ್ವಲ್ಪನೂ ಸರಿ ಅನ್ನಿಸ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪೋ ಅದೆಲ್ಲ ಏನು ಇಲ್ಲಪ್ಪ, ಇವಾಗ ನೀನು ನಾನು ಹಾಲಲ್ಲಿ ಮಲ್ಕತೀನಿ ಅಂತ ಅಂದ್ಬಿಟ್ಟು ಹೇಳಕ್ ಬರ್ಬೇಡ ನೀನು, ಅದನ್ನೆಲ್ಲ ನಾವು ನೋಡ್ಕತೀವಿ ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಲೋ ಮೊಮ್ಮವಾಗ್ನೆ, ಅವ್ನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳೋ, ನಿಮ್ಮ ಅಮ್ಮನ್ ತರನೇ ನಿನಗೂ ಬಾಯಿ ಜಾಸ್ತಿ, ಸುಮ್ನೆ ಮಾತಾಡ್ತಾನೆ ಇರ್ತೀಯ, ಕೇಳಿಸ್ಕೊಳೋ ಅಂತ ಲಕ್ಕಿ ಸೂರ್ಯನ್ಗೆ ಹೇಳ್ತಾಳೆ. ರಂಗನಾಥ, ನೀನ್ ಹೇಳಪ್ಪ ಅಂತ ಲಕ್ಕಿ ಹೇಳಿದಾಗ, ಮಾಡಿ ಮೇಲೆ ಒಂದ್ ರೂಮ್ ಕಟ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಎಲ್ರು ಅದ್ರ ಬಗ್ಗೆನೆ ನೋಡ್ತಿರ್ತಾರೆ. ಹೌದು, ಆ ರೂಮ್ ಯಾರ್ಗಪ್ಪ ಅಂತ ಮನೋಜ ಕೇಳಿದಾಗ, ಈ ತಾನೇ ಮಾತನ್ನ ಸ್ಟಾರ್ಟ್ ಮಾಡಿದ್ರು, ಆಗ್ಲೇ ಈ ಪೆಂಗ್ಯ ಶುರು ಮಾಡ್ದ. ಏನ ನಿನ್ಗೆ ಸುಮ್ನೆ ಇರೋದಕ್ಕಾಗಲ್ವೇನಾ, ರೂಮ್ ಅಂತ ಹೆಸರು ಹೇಳ್ತಿದ್ದಂಗೆ ಓಡಾಡಿ ಬರ್ತೀಯಲ್ಲ ಮಾತಾಡಕ್ಕೆ ಅಂತ ಸೂರ್ಯ ಹೇಳ್ತಾನೆ. ನಾನಿವಾಗ ನಿಮ್ಗೆ ಇಷ್ಟ ಕಷ್ಟದ ಬಗ್ಗೆ ಕೇಳ್ತಾ ಇಲ್ಲ, ಹೇಗ್ ಕಟ್ಬೇಕು ಅಂತ ಕೇಳ್ತಾ ಇರೋದು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಮಾವ ಕಟ್ಟೋದ್ ಕಟ್ತೀರಾ, ಬಟ್ ರೂಮ್ ಮಾತ್ರ ಯಾಕೆ, ಒಂದ್ ಹಾಲು, ಅಟ್ಯಾಚ್ ಬಾತ್ರೂಮ್ ಅಂತ ಒಂದ್ ಫ್ಲೋರೇ ಕಟ್ಬೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಅವಾಗ ಶಾಂತಿ ಖುಷಿಯಿಂದ, ಹೌದು ರೀ, ಶ್ರುತಿ ಹೇಳೋದನ್ನು ಒಳ್ಳೆ ಐಡಿಯಾನೇ, 2 ರೂಮು, 1 ಕಿಚನ್ ಎಲ್ಲ ಕಟ್ಬಿಡೋಣ ಅಂತ ಹೇಳ್ತಾಳೆ. ಅಪ್ಪ, ಇವ್ರು ಹೇಳೋದನ್ ಕೇಳಿದ್ರೆ ಇವ್ರು ರೂಮ್ ಕಟ್ಟೋದ್ರ ಬಗ್ಗೆ ಮಾತಾಡ್ತಿಲ್ಲ, ಸಪ್ರೇಟ್ ಆಗಿ ಯಾರನ್ನು ಕಳ್ಸೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಲೋಕಲ್ಲ, ಇಲ್ಲಿ ಎಲ್ರೂ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕರ್ಸಿದೀನಿ, ಯಾರ್ಯಾರ ಮನ್ಸಲ್ಲಿ ಏನೇನಿದೆ ಅಂತ ಹೇಳಿ ಬಿಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾಡಿ ಮೇಲೆ ರೂಮ್ ಕಟ್ಟೋಣ, ಅದಕ್ಕೆ ನಾನ್ ಪ್ಲಾನ್ ಏನಾದ್ರೂ ನೋಡ್ತೀನಿ ಅಂತ ಮನೋಜ ಹೇಳಿದಾಗ, ಹಾಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅಟ್ಯಾಚ್ ಬಾತ್ರೂಮ್ ಆದ್ರೂ ಇದ್ರೆ ಒಳ್ಳೇದು ಅಂತ ರೋಹಿಣಿ ಹೇಳ್ತಾಳೆ. ಮಾವ, ತುಂಬಾ ಜೋರಾಗಲ್ದೇ ಇದ್ರು ಕಡಿಮೆ ದುಡ್ಡಲ್ಲಿ ಸಿಂಪಲ್ ಆಗಿ ಕಟ್ಟೋಣ ಅಂತ ಮೀನಾ ಹೇಳ್ತಾಳೆ. ಫುಲ್ ಆಗಿ ಒಂದು ಫ್ಲೋರೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಅಂತ ಶ್ರುತಿ ಹೇಳಿದಾಗ, ಶ್ರುತಿ, ಇನ್ನೊಂದ್ ಫ್ಲೋರ್ ಅವಶ್ಯಕತೆ ಇಲ್ಲ, ಆದ್ರೆ ಕೆಲ್ಸ ಸ್ಟಾರ್ಟ್ ಮಾಡಿದ್ರೆ ಕಟ್ಟಿ ಮುಗಿಸೋಷ್ಟ್ರಲ್ಲಿ 1 ವರ್ಷ ಆಗತ್ತೆ, ಕಾಂಪ್ಯಾಕ್ಟ್ ಆಗಿ ಒಂದ್ ರೂಮ್ ಕಟ್ಟಿದ್ರೆ ಸಾಕು ಅಂತ ರವಿ ಹೇಳ್ತಾನೆ. ಹೇಯ್, ಕಟ್ಬೇಕಾದ್ರೆ 1 ಫ್ಲೋರೇ ಕಟ್ಟಿದ್ರೆ ಒಳ್ಳೇದಲ್ವಾ, ಅಮ್ಮನೂ ಇದ್ರ ಬಗ್ಗೆ ಹೇಳ್ತಿದ್ರು, ನಮ್ಮ ಅಪ್ಪಂಗೆ ಹೇಳಿದ್ರೆ ಅವರೇ ಕಟ್ಟಿಸ್ಕೊಡ್ತಾರೆ ಅಂತ ಶ್ರುತಿ ಹೇಳಿದಾಗೆ, ಯಾಕೆ ಅವ್ರೇನ್ ಬಿಲ್ಡಿಂಗ್ ಕಟ್ಸೋ ಮೇಸ್ತ್ರಿನಾ ಅಂತ ಸೂರ್ಯ ಕೇಳ್ತಾನೆ. ಏನೋ ನಿಂದು, ಸುಮ್ನೆ ಇರೋ ಅಂತ ರವಿ ಹೇಳಿದಾಗ, ಅಲ್ಲ ಕಳು, ನಮ್ಮನೇಲಿ ರೂಮ್ ಕಟ್ಟೋದಕ್ಕೆ ಅವ್ರಪ್ಪ ಯಾಕೆ ಕಟ್ಕೊಡ್ಬೇಕೋ ಅಂತ ಸೂರ್ಯ ಕೇಳ್ತಾನೆ. ಇದು ನನ್ ಮನೆ, ಶ್ರುತಿ ಹೇಳೋ ರೀತಿನೇ ಕಟ್ಟಿದ್ರೆ ಆಯ್ತು, ಏನಾಯ್ತು ಇವಾಗ ಅಂತ ಶಾಂತಿ ಕೇಳ್ತಾಳೆ. ಮಂದಾಕಿನಿ, ನೀನು ಮನೆ ಅಂತ ನೀನು ಹಿಂಗಾಡ್ತೀಯ ಅಂತಾನೆ ನಿಮ್ಮಪ್ಪ ಮದ್ವೆ ಆದ್ಮೇಲೆ ರಂಗನಾಥನ ಹೆಸರನ್ನು ಸೇರ್ಸಿ ಬರ್ದಿರೋದು, ಎಲ್ರ ಹತ್ರನು ಸರಿಯಾಗಿ ಕೇಳಿ ನಿರ್ಧಾರ ತಗೊಂಡ್ರೆ ಆಯ್ತು, ಸುಮ್ನೆ ಕುತ್ಕೊಳೆ ಅಂತ ಲಕ್ಕಿ ಬೈತಾರೆ. ಅಪ್ಪ, ಬೇರೆ ಯಾರು ಕಟ್ಟೋದ್ ಬೇಡ, ಇಲ್ಲೇನ್ ಕಾಂಪಿಟೇಷನ್ ನಡೀತಾ ಇದೆ, ಆಮೇಲೆ ಈ ಮನೋಜ ಮನೆ ಮುಂದೆಗಡೆ ರೂಮ್ ಕಟ್ಟಿಸ್ಕೊಳ್ತೀನಿ ಅಂತಾನೆ, ಈ ಪಾರ್ಲರ್ ಅಮ್ಮ ನನ್ ಸೈಡಲ್ಲಿ ಅಂಗಡಿ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ, ಬಿಟ್ರೆ ಒಂದ್ ಮಾರ್ಕೆಟ್ನೇ ಕಟ್ಬಿಡ್ತಾರೆ, ಏಂತಕ್ಕಪ್ಪ ಇದೆಲ್ಲ ಅಂತ ಸೂರ್ಯ ಕೇಳ್ತಾನೆ. ಮಾವ, ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾರೆ ಅಂತ ಮಾತ್ರ ಹೇಳ್ದೆ, ನನಗೋಸ್ಕರ ಅವರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಶ್ರುತಿ ಹೇಳಿದಾಗ, ಬೇಡಮ್ಮ,
ಅದು ಸರಿ ಬರೋದಿಲ್ಲ. ನಿಮ್ಮಿಬ್ರಿಗೂ ಸಪ್ರೇಟ್ ಆಗಿ ಮನೆ ಅಂತ ಕಟ್ಕೊಡ್ತಾರೆ ಅಂದ್ರೆ ಅದ್ ಬೇರೆ ವಿಷಯ. ಆದ್ರೆ ಇಲ್ಲಿ ಎಲ್ಲಾರ್ಗು ಸೇರ್ಕೊಂಡು ಬೇಕಾಗಿರೋ ಜಾಗದಲ್ಲಿ ನಿಮ್ಮ ಅಪ್ಪ ಬಂದು ಕಟ್ಕೊಡ್ತಾರೆ ಅಂದ್ರೆ ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಏನೇ ಇದ್ರು ಒಂದಲ್ಲ ಒಂದಿನ ತೊಂದ್ರೆ ಬಂದೇ ಬರುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ಕಟ್ಕೊಡೋದಿರ್ಲಿ, ಆದ್ರೆ ದುಡ್ಡು ತುಂಬಾ ಖರ್ಚಾಗುತ್ತಲ್ವಾ, ದುಡ್ಡು ಯಾರಪ್ಪ ಕೊಡ್ತಾರೆ ಅಂತ ಮನೋಜ ಕೇಳಿದಾಗ, ಲೊಪ್ಪೆಂಗ್ಯ ತಲೆ ಕೆಡ್ಸ್ಕೋಬೇಡ, ನಿನ್ನತ್ರ ಯಾರು ಕೇಳೋದಿಲ್ಲ, ಅದೇ ಅಲ್ವಾ ನಿನ್ ಭಯ ಅಂತ ಸೂರ್ಯ ಹೇಳ್ತಾನೆ. ಯಾರು ಕೊಡೋದ್ ಬೇಡ, ನಾನ್ ಪೆನ್ಷನ್ ದುಡ್ಡಲ್ಲಿ ಲೋನ್ ತಗೊಂಡು ನಾನ್ ಕಟ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ಆ ರೀತಿ ಎಲ್ಲ ಏನು ಮಾಡ್ಬೇಡಪ್ಪೋ, ಆಲ್ರೆಡಿ ಮನೆ ಮೇಲೆ ಸಾಲ ಇದೆ, ಅದನ್ನ ನೀನು ಏನು ಕೇಳದೇ ಇರೇನೆ ಸ್ವಲ್ಪ ಸ್ವಲ್ಪ ದುಡ್ಡು ಬೇರೆ ಕೊಡ್ತಾ ಇದೀಯಾ. ನಿನ್ಗೆ ಆ ದುಡ್ಡು ಬರೋದ್ರಿಂದಾನೇ ಅಪ್ಪ ನಿನ್ಗೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಯಾವತ್ತು ನೀನ್ ಬೇರೆಯವ್ರ ಮುಂದೆ ಕೈ ಚಾಚಬಾರ್ದು ಅಂತ ಪರಿಸ್ಥಿತಿ ಬರಬಾರ್ದುಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಏನೂ ಇಲ್ಲ ಕಂದ, ಮೊದ್ಲು ಈ ರೂಮನ್ ಕಟ್ಬಿಡೋಣ ಅಂತ ರಂಗನಾಥ್ ಅವರು ಹೇಳಿದಾಗ, ಅಪ್ಪ ನನ್ಗೇನು ರೂಮ್ ಎಲ್ಲ ಬೇಡ ಅಪ್ಪ ಅನ್ಸುತ್ತೆ, ಮೊದ್ಲು ಇವನ್ ಕೊಡ್ಬೇಕಾಗಿರೋ 27 ಲಕ್ಷನ ಕೊಡ್ಲಿ, ಆಮೇಲೆ ಕಟ್ಕೊಳ್ಳೋಣ ಅಂತ ಸೂರ್ಯ ಹೇಳ್ತಾನೆ. ಹೌದು ಮಾವ, ನಿಮ್ಗೆ ಅಂತ ಬರ್ತಿರೋದು ಈ ಪೆನ್ಷನ್ ದುಡ್ಡು ಮಾತ್ರ. ಇಷ್ಟು ವರ್ಷ ನೀವು ಕಷ್ಟಪಟ್ಟಿರೋ ದುಡ್ಡು ಅದು. ಆ ದುಡ್ಡಲ್ಲಿ ಏನ್ ಮಾಡೋದು ಬೇಡ ಅಂತ ಮೀನಾ ಹೇಳಿದಾಗ, ಇದೇ ತರ ಒಳ್ಳೆ ವೇಷ ಹಾಕೊಂಡು ಈ ಮನೆಗ್ ಸೊಸೆಯಾಗಿ ಬಂದ್ಬಿಟ್ಲು ಅಂತ ಶಾಂತಿ ಗೊಣಗ್ಬೇಕಾದ್ರೆ, ಏನೇ ಅದು ಮಂದಾಕಿನಿ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋ ಏನಿಲ್ಲ ಅತ್ತೆ ಅಂತ ಶಾಂತಿ ಹೇಳಿದಾಗ, ರಂಗನಾಥ ಸೂರ್ಯ ಹೇಳ್ತಾ ಇರೋದು ಸರಿ ಇದೆ ಕಣೋ ಅಂತ ಲಕ್ಕಿ ಹೇಳ್ತಾರೆ. ಏನಮ್ಮ ನೀವು ಈ ರೀತಿ ಹೇಳಿದ್ರೆ ಹೆಂಗೆ ಅಮ್ಮ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಲ್ಲ ಕಣೋ ರಂಗನಾಥ, ನಿನ್ ಮಕ್ಳು ನಿನ್ನ ಚೆನ್ನಾಗೇ ನೋಡ್ಕೊಳ್ತಾರೆ, ಆದ್ರೂ ಯಾವಾಗ್ಲೂ ನಮ್ ದುಡ್ಡು ನಮ್ ಕೈಲಿದ್ರೆ ಒಳ್ಳೇದು. ಸ್ವಲ್ಪ ದಿನ ಹೋಗ್ಲಿ, 3 ಜನನು ಸಂಪಾದನೆ ಮಾಡಿ ಅವರೇ ಕಟ್ಲಿ ಅಂತ ಲಕ್ಕಿ ಹೇಳಿದಾಗ, ಅಲ್ಲಿವರೆಗೂ ಇವರು ಹಾಲಲ್ಲಿ ಆಚೆ ಕಡೆ ಅಂತಾನೆ ಮಲ್ಕೊಳಕ್ಕಾಗತ್ತಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ ಕಣೋ ಅಂತ ಹೇಳಿದಾಗ ಲಕ್ಕಿ ಎಲ್ರು ಆಶ್ಚರ್ಯದಿಂದ ನೋಡ್ತಿರ್ತಾರೆ ಲಕ್ಕಿನೇ. ನೀನು ಮತ್ತೆ ಶಾಂತಿ ಆ ರೂಮಲ್ಲಿ ತಾನೇ ಇದೀರಾ, ಇನ್ 2 ರೂಮ್ ಇದೆಯಲ್ವಾ, ಅದ್ರಲ್ಲಿ 3 ಜೋಡಿನೂ ಎಕ್ಸ್ಚೇಂಜ್ ಮಾಡ್ಕೊಂಡ್ ಮಲಗಿ ಅಂತ ಲಕ್ಕಿ ಹೇಳಿದಾಗ ರೋಹಿಣಿ ಮತ್ತೆ ಮನೋಜ ಇಬ್ರು ಶಾಕ್ ಆಗ್ತಾರೆ. ಓಹೋಹೋ, ಈ ರೊಟೇಷನ್ ರೀತಿ ಅಲ್ವಾ ಅಜ್ಜಿ ಅಂತ ರವಿ ಹೇಳಿದಾಗ, ಹೌದು ಕಣೋ ಅದೇ ರೀತಿನೇ ಅಂತ ಲಕ್ಕಿ ಹೇಳ್ತಾರೆ. 1 ವಾರ ಸೂರ್ಯ ಮತ್ತೆ ಮೀನಾ ಆಚೆ ಮಲ್ಕೊಂಡ್ರೆ, ನೆಕ್ಸ್ಟ್ ವಾರ ಮನೋಜ ಮತ್ತೆ ರೋಹಿಣಿ, ಅದ್ರ ನೆಕ್ಸ್ಟ್ ವಾರ ರವಿ ಮತ್ತೆ ಶ್ರುತಿ. ಈ ರೀತಿ ಬದಲಾಯಿಸಿ ರೂಮ್ ನಲ್ಲಿದ್ರೆ ಆಯ್ತು, ಇದೇ ಸರಿಯಾಗಿದೆ ಅಂತ ಲಕ್ಕಿ ಹೇಳಿದಾಗ ರೋಹಿಣಿ ಮತ್ತೆ ಮನೋಜ ಶಾಕ್ ಇಂದ ಒಬ್ರನ್ನೊಬ್ರು ನೋಡ್ಕೊಳ್ತಿರ್ತಾರೆ. ಮತ್ತೆ ಶಾಂತಿ ಕಡೆ ತಿರುಗಿ ನೋಡ್ತಾರೆ. ಅಜ್ಜಿ ಯಾಕಿವಾಗ ಇದೆಲ್ಲ, ಸೂರ್ಯ ಮತ್ತೆ ಮೀನಾ ಇಬ್ರು ಆಚೆ ಮಲ್ಕೋತೀನಿ ಅಂತ ತಾನೇ ಹೇಳಿದಾರೆ ಅಂತ ಮನೋಜ ಹೇಳಿದಾಗ, ಈಗ ಆ ರೀತಿ ಎಲ್ಲ ಹೇಳೋದಿಲ್ವೇ ನಾನು, ಲಕ್ಕಿಗ್ ಬಂದ ಐಡಿಯಾ ನನಗ್ ಬರ್ಲಿಲ್ವೇ, ಲಕ್ಕಿ ಐ ಲವ್ ಯು, ಸೂಪರ್ ಲಕ್ಕಿ, ಸೂಪರ್ ಐಡಿಯಾ ಕೊಟ್ಟೆ ನೀನು ಅಂತ ಸೂರ್ಯ ಹೇಳಿದಾಗ, ಅತ್ತೆ ಯಾಕತ್ತೆ ಈಗ ಬೇಡದೆ ಇರೋದೆಲ್ಲ, ಅದು ಅಲ್ದೆ ಶ್ರುತಿ ಮತ್ತೆ ರೋಹಿಣಿ ಇಬ್ರು ದೊಡ್ಡ ಮನೆ ಹುಡುಗಿರು ಅಂತ ಶಾಂತಿ ಹೇಳಿದಾಗ, ಅದು ಹೇಗಾದ್ರೂ ಇರ್ಲಿ, ಈ ಮನೆಗೆ ಅಂತ ಬಾಳೋದಕ್ ಬಂದ್ಮೇಲೆ ಈ ಮನೆ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳೋರೆ ನಿಜವಾದ ಸೊಸೆರು. ಅದೇ ರೀತಿ ನಡ್ಕೊಳ್ತಿದ್ದಾಳೆ ಮೀನಾ, ಇನ್ನು ಇಬ್ರು ಇದೇ ರೀತಿ ನಡ್ಕೊಂಡ್ರೆ ಸಾಕು. ಈ ರೀತಿ ಇದ್ರೆ ಮನೇನು ಚೆನ್ನಾಗಿರುತ್ತೆ, ವಂಶನೂ ವೃದ್ಧಿ ಆಗುತ್ತೆ. ಒಬ್ರು ನಮ್ಮನ್ನ ಕಡೆಗಣಿಸೋ ರೀತಿ ಇರಬಾರ್ದು, ಎಲ್ಲಾರು ಈ ಮನೇಲಿ ಸರಿ ಸಮಾನ್ರು, ಕೇಳಿಸ್ಕೊಳೆ ಮಂದಾಕಿನಿ ಅಂತ ಲಕ್ಕಿ ಹೇಳಿದಾಗ, ನೀವ್ ಹೇಳೋದು ಸರಿನೇ ಅಮ್ಮ, ನಿಜ ಅಲ್ವೇನೆ ಶಾಂತಿ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ನಮ್ ಲಕ್ಕಿ ಹೇಳೋದು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಏ ಲಕ್ಕಿ, ನೀನ್ ಇಲ್ಲಿ ಇರಬಾರ್ದಾಗಿತ್ತು, ಕೋರ್ಟಲ್ಲಿ ದೊಡ್ಡ ಜಡ್ಜ್ ಆಗ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ. ಹೇಳೋದನ್ನ ಕೇಳಿಸ್ಕೊಳ್ಳೋ ಕಂದ, ಇಷ್ಟು ದಿನ ಸೂರ್ಯ ಮತ್ತೆ ಮೀನಾ ಇಬ್ರು ಆಚೆ ಇದ್ರು, ಆದ್ರೆ ಈಗ 1ನೇ ವಾರ ಮನೋಜ ಮತ್ತೆ ರೋಹಿಣಿ ಅವ್ರ ರೂಮ್ನ ಸೂರ್ಯನ್ ಕೊಡ್ಬೇಕು ಅಂತ ಲಕ್ಕಿ ಹೇಳಿದಾಗ, ಏನ್ ಹೇಳ್ತಿದ್ಯಾ ಅಜ್ಜಿ ಅಂತ ಮನೋಜ ಕೇಳ್ತಾನೆ. ಏಯ್ ಅದು ಹಾಗೆ ಕಣ ಅಂತ ಲಕ್ಕಿ ಮನೋಜನ್ ಹೇಳಿ, ನೀವ್ ಓಕೆ ಅಲ್ವಾ ಅಂತ ರವಿ ಮತ್ತೆ ಶ್ರುತಿನ ಲಕ್ಕಿ ಕೇಳ್ತಾಳೆ. ಹಾ ನಮ್ಗೆ ಓಕೆ ಇದೆ ಅಜ್ಜಿ ಅಂತ ರವಿ ಹೇಳ್ತಾನೆ. ಮತ್ತಿನ್ನೇನೋ ಇವತ್ತಿಂದ ಸೂರ್ಯ ಮತ್ತೆ ಮೀನಾ ನಿಮ್ ರೂಮಲ್ಲಿ ಇರ್ತಾರೆ ಅಂತ ಮನೋಜ್ ರೋಹಿಣಿಗೆ ಲಕ್ಕಿ ಹೇಳಿದಾಗ, ಲಕ್ಕಿ ಹೇಳೋದನ್ನ ಕೇಳಿಸ್ಕೊಂಡು ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ಈ ಕಡೆ ಕಿಚನ್ ಅಲ್ಲಿ ಮೀನಾ ಇರ್ತಾಳೆ. ಅಲ್ಲಿಗೆ ಮೀನಾ ಅಂತ ಲಕ್ಕಿ ಬಂದಾಗ, ಬನ್ನಿ ಅಜ್ಜಿ ನಿಮ್ಗೆ ಟೀ ಏನಾದ್ರೂ ಮಾಡ್ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ಅದೆಲ್ಲ ಏನು ಬೇಡ. ಹೌದು, ಇದನ್ನೆಲ್ಲ ನೀನೇ ಯಾವಾಗ್ಲೂ ಮಾಡ್ಬೇಕಾ, ಬೇರೆ ಇನ್ಯಾರು ಮಾಡೋದಿಲ್ವಾ, ನಿಮ್ ಅತ್ತೆಗೆ ಹೇಳ್ಬೇಕು ತಾನೆ ಅಂತ ಲಕ್ಕಿ ಹೇಳಿದಾಗ, ಅದೆಲ್ಲ ಏನು ಬೇಡ ಅಜ್ಜಿ, ಎಲ್ಲ ಸರಿಯಾಗೇ ಇದೆ ಅಂತ ಮೀನಾ ಹೇಳ್ತಾಳೆ. ನೀನ್ ಇದನ್ನೆಲ್ಲ ಸಹಿಸ್ಕೊಂಡು ಹೋಗೋದಿಕ್ಕೆ ಬೇರೆಯವ್ರ ಮುಂದೆ ನಿನ್ನ ಕೀಳಾಗಿ ಮಾತಾಡ್ತಾಳೆ ನಿಮ್ಮ ಅತ್ತೆ ಅಂತ ಲಕ್ಕಿ ಹೇಳಿದಾಗ, ಇದೆಲ್ಲ ನನ್ಗೇನು ಹೊಸದಲ್ಲ ಅಜ್ಜಿ, ಈ ಮನೆಗ್ ಬಂದಿದ್ ಹೊಸದ್ರಲ್ಲಿ
ಅವ್ರು ಮಾತಾಡೋ ಮಾತೆಲ್ಲ ಕೇಳಿಸ್ಕೊಂಡು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಈಗ ಅದೆಲ್ಲ ಅಭ್ಯಾಸ ಆಗೋಗಿದೆ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ ಅಂತ ನಾನೇನು ಕೇಳೋದೇ ಇಲ್ಲ. ಬಡ್ಕೊಂಡು ಅವರೇ ಸುಮ್ನಾಗ್ ಹೋಗ್ತಾರೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಅಂತ ಅದನ್ನ ಹಂಗೆ ಸುಮ್ನೆ ಬಿಡಬಾರ್ದು. ನೀನು ತಕ್ಷಣನೇ 4 ಮಾತನ್ನ ಕೇಳ್ಬೇಕು. ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಆದ್ರೆ ದೊಡ್ಡವರು ಸರಿಯಾಗಿ ನಡ್ಕೊಳ್ದೇ ಇದ್ದಾಗ ಅವ್ರನ್ನ ಪ್ರಶ್ನೆನೂ ಮಾಡ್ಬೇಕು. ಅರ್ಥ ಆಯ್ತಾ ಅಂತ ಲಕ್ಕಿ ಹೇಳ್ತಾರೆ. ಸರಿ ಅಜ್ಜಿ, ಅವ್ರನ್ ಬಿಡಿ. ಆದ್ರೆ ಈ ನೀವು ವಿಷಯದಲ್ಲಿ ನೀವ್ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಮೀನಾ ಕೇಳಿದಾಗ, ಯಾವುದು ಅಂತ ಲಕ್ಕಿ ಕೇಳ್ತಾರೆ. ನಮ್ಗೆ ಸಪ್ರೇಟ್ ರೂಮ್ ಎಲ್ಲ ಬೇಡ ಅಜ್ಜಿ ಅಂತ ಮೀನಾ ಹೇಳಿದಾಗ, ಅನ್ಕೊಂಡೆ ನೀ ಹಿಂಗೆ ಹೇಳ್ತೀಯ ಅಂತ ಲಕ್ಕಿ ಹೇಳ್ತಾರೆ. ಇಲ್ಲ ಅಜ್ಜಿ, ಬೇರೆಯವರೆಲ್ರಿಗೂ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಇದರಿಂದ ಅಂತ ಮೀನಾ ಹೇಳಿದಾಗ, ಇರ್ಲಿ ಬಿಡು ಕಂದ, ಕಷ್ಟನೂ ಸುಖನೂ ಅದನ್ನೆಲ್ಲ ಎಲ್ರು ಸಮಾನವಾಗಿ ಹಂಚ್ಕೋಬೇಕು ಅಂತ ಲಕ್ಕಿ ಹೇಳ್ತಾರೆ. ಇಲ್ಲ, ಅವ್ರಿಬ್ರು ದೊಡ್ಡ ಮನೆ ಹುಡುಗಿರು, ಸಪ್ರೇಟ್ ಆಗಿ ಬೆಡ್ರೂಮ್ ಅಂತ ಬೆಳೆದಿರೋರು, ನನ್ ಹಾಲಲ್ಲೇ ಹಾಸ್ಕೊಂಡ್ ಮಲ್ಗಿ ರೂಢಿ ಇದೆ ಅಜ್ಜಿ ಅಂತ ಮೀನಾ ಹೇಳಿದಾಗ, ನೋಡು ಮೀನಾ, ನಾವ್ ಒಂದ್ ವಿಷಯಕ್ಕೆ ಅಡ್ಜಸ್ಟ್ ಆಗ್ಲಿ ಅಂತಂದ್ರೆ ಅದ್ ಕೊನೆವರೆಗೂ ಹಾಗೇ ಇರ್ಬೇಕಾಗತ್ತೆ. ಆ ರೀತಿ ಏನೂ ಇಲ್ಲ. ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ಇವಾಗ ನೀನು ಗಾಡಿಲಿ ಹೂ ಇಟ್ಕೊಂಡಿದ್ದೆ, ಹಾಗಾದ್ರೆ ಯಾವಾಗ್ಲೂ ಹಂಗೆ ಇರಕ್ಕಾಗತ್ತಾ? ದೊಡ್ಡ ಅಂಗಡಿ ಬೇಕು ಅಂತ ನಿನ್ಗೆ ಆಸೆನೇ ಆಗಲ್ವಾ ಅಂತ ಲಕ್ಕಿ ಕೇಳಿದಾಗ, ಆಸೆ ಇಲ್ದೆ ಇರುತ್ತಾ ಅಜ್ಜಿ ಅಂತ ಮೀನಾ ಕೇಳ್ತಾಳೆ. ಇದು ಹಾಗೇನೆಮ್ಮ, ನಮ್ ಜೀವನದಲ್ಲಿ ಕೆಲವೊಂದು ಸೇರಿಸ್ಕೊಳ್ಬೇಕು ಅಂತ ಲಕ್ಕಿ ಹೇಳ್ತಾರೆ. ಅದೆಲ್ಲ ಅರ್ಥ ಆಗತ್ತೆ ಅಜ್ಜಿ, ಆದ್ರೆ ನಮ್ಮಿಂದ ಯಾರ ಮನ್ಸ್ಗೂ ನೋವಾಗ್ಬಾರ್ದು ಅಂತ ನೋಡ್ತಾ ಇದೀವಿ. ಹೊಸ ರೂಮ್ ಕಟ್ಟೋವರೆಗೂ ನಾವ್ ಆಚೆನೆ ಮಲ್ಕೊಳ್ತೀವಿ ಅಂತ ಮೀನಾ ಹೇಳ್ದಾಗ, ಹೇಗೆ ನೀನ್ ಹಾಲಲ್ಲಿ ಅವನ್ ಆಚೆನಾ ಅಂತ ಲಕ್ಕಿ ಕೇಳ್ತಾರೆ. ಹೌದು ಅಜ್ಜಿ ಅಂತ ಮೀನಾ ಹೇಳಿದಾಗ, ಹೋಗೆ ಹುಚ್ಚ ಹುಡ್ಗಿ ಅಂತ ಮೀನನ್ಗೆ ಒಂದ್ ಏಟ್ ಹೊಡಿತಾಳೆ ಲಕ್ಕಿ. ಯಾಕಜ್ಜಿ ಹೊಡಿತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ, ಅಲ್ಲ ಕಣೆ, ನೀನ್ ಇಲ್ಲಿ ಅವನಲ್ಲಿ ಅಂತ ಮಲ್ಕೊಂಡ್ರೆ ನಿಮ್ಗೆ ಅಂತ ಮಗು ಹುಟ್ಟೋದ್ ಯಾವಾಗ್ಲೇ? ನೀನೇನ್ ಕುಂತಿದೇವಿನಾ? ಮೇಲೆ ಇರೋನು ನೋಡಿದ ತಕ್ಷಣ ನಿಂಗೆ ಮಗು ಹುಟ್ಟೋದಿಕ್ಕೆ ಅಂತ ಲಕ್ಕಿ ಹೇಳ್ತಾರೆ. ಅದಕ್ಕೆ ಮೀನಾ ನಗ್ತಾ, ಹೋಗಿ ಅಜ್ಜಿ, ಸುಮ್ನೆ ಏನೇನೋ ಹೇಳ್ತೀರಾ ಅಂತ ಹೇಳ್ತಾಳೆ. ಈಗಾಗ್ಲೇ ಮನೇಲಿ ತುಂಬಾ ಜಗಳ ಆಗ್ತಿರತ್ತೆ ಅಂತ ಹೇಳ್ದೆ. ಇವಾಗ ಸೂರ್ಯ ನಿನ್ ಮಾತಕ್ ತಕ್ಕನಾಗ್ ನಡೀತಾ ಇದ್ದಾನೆ. ಈ ಟೈಮಲ್ಲಿ ಮಗು ಮಾಡ್ಕೊಳ್ದೆ ಇಬ್ರು ಸಪ್ರೇಟ್ ಆಗಿ ಮಲಗ್ತಿದ್ದೀರಾ, ನನ್ಗ್ ಸ್ವಲ್ಪನೂ ಇಷ್ಟ ಆಗಿಲ್ಲ ಕಣೆ ಅಂತ ಲಕ್ಕಿ ಹೇಳಿದಾಗ, ಅದಕ್ಕೆಲ್ಲ ಇವಾಗ ಏನ್ ಅರ್ಜೆಂಟ್ ಆಗಿದೆ ಅಜ್ಜಿ ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಾ, ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ನಾನಿವಾಗ ಮಾತಾಡ್ತಿಲ್ಲ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಒಂದು ಅನ್ಯೋನ್ಯತೆ ಇರ್ಬೇಕು. ಆವಾಗ್ಲೇ ಗಂಡ ಹೆಂಡತಿ ಕೈಯಲ್ಲಿರೋದು. ಅರ್ಥ ಆಯ್ತಾ? ಸುಮ್ನೆ ಸಪ್ರೇಟ್ ಆಗಿ ಮಲ್ಕೋತೀನಿ, ರೂಮ್ ಬೇಡ ಅಂತ ಎಲ್ಲ ಹೇಳ್ಬೇಡ. ಈಗ ನಾನ್ ಹೇಳಿರೋದನ್ನ ಮಾಡಿದ್ರೆ ಸಾಕು. ಸೊಸೆ ಆಗಿ ಬರೋಳು ಬಿಟ್ಕೊಟ್ ಬಾಳ್ಬೇಕು, ಅದ್ ನನ್ಗೂ ಗೊತ್ತು. ಆದ್ರೆ ನಿಮ್ ಅತ್ತೆ ಅಂತವಳಿರೋ ಮನೇಲಿ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನಿಬ್ರು ತುಂಬಾ ದುಡ್ಡಿರೋರಿರ್ಬೋದು, ಆದ್ರೆ ನೀನು ಅವ್ರಿಬ್ರಿಗಿಂತ ಯಾವ್ದ್ರಲ್ಲೂ ಏನು ಕಡಿಮೆ ಇಲ್ಲ. ನೀನು ಇದೇ ರೀತಿ ಇದ್ರೆ ಅವ್ರಿಬ್ರು ನಿನ್ನ ಕೆಲಸದೋಳ್ ತರ ನೋಡ್ತಾರೆ ಅಂತ ಲಕ್ಕಿ ಹೇಳ್ತಾರೆ. ಅಜ್ಜಿ, ಚೇಚೆ ಹಾಗೇನೂ ಇಲ್ಲ, ಶ್ರುತಿ ಇದುವರೆಗೂ ನನ್ ಜೊತೆ ತಂಗಿ ತರನೇ ಇದ್ದಾಳೆ ಅಂತ ಮೀನಾ ಹೇಳಿದಾಗ, ಹಾಗಾದ್ರೆ ರೋಹಿಣಿ ಅಂತ ಲಕ್ಕಿ ಕೇಳ್ತಾರೆ. ಅವ್ರು ಯಾವ ರೀತಿ ಇದಾರೆ ನನ್ ಜೊತೆ ಅಂತ ಇದುವರೆಗೂ ಗೊತ್ತಾಗ್ತಿಲ್ಲ ಅಜ್ಜಿ. ಒಂದೊಂದ್ ನಿಮಿಷ ಒಂದೊಂದ್ ರೀತಿ ನಡ್ಕೋತಾರೆ ಅಂತ ಮೀನಾ ಹೇಳ್ತಾಳೆ. ಅವ್ರು ಹೇಗಾದ್ರೂ ಇರ್ಲಿ, ನೀನ್ ಯಾರಿಗೂ ತಲೆ ಬಗ್ಸಿ ನಡಿಬೇಡ. ಎಲ್ರೂ ಹೇಳಿದಿನ್ ಕೇಳಿಸ್ಕೊಂಡು ನೀನ್ ಕೆಳಗಡೆನೆ ಇದ್ರೆ ನಿನ್ ತಲೆ ಮೇಲೆ ಕಾಲಿಡ್ತಾರೆ. ಆಮೇಲೆ ನಿನ್ನನ್ನ ಮೇಲೆ ಬರೋದಕ್ಕೂ ಬಿಡೋದಿಲ್ಲ. ಅವ್ರು ಈ ಮನೇಲಿ ಎಲ್ಲಾ ಅಧಿಕಾರನೂ ನಿನಗಿದೆ. ಯಾವ ಜಾಗದಲ್ಲಿ ನಿನ್ನ ಇಡ್ಬೇಕು, ನಿನ್ ಮರ್ಯಾದೆನ ಬಿಟ್ಕೊಡ್ಬೇಡ, ಗೊತ್ತಾಯ್ತಾ ಅಂತ ಲಕ್ಕಿ ಹೇಳಿದಾಗ, ಸರಿ ಅಜ್ಜಿ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಮನೋಜ ತನ್ ಪಾರ್ಕ್ ಫ್ರೆಂಡ್ನ ಕರ್ಕೊಂಡು ಶೋರೂಮ್ಗೆ ಬರ್ತಾನೆ. ಹೇಗಿದೆ ಬ್ರೋ ಅಂಗಡಿ ಅಂತ ಕೇಳಿದಾಗ, ಅಂಗಡಿ ನೋಡಿದ ಫ್ರೆಂಡ್, ಬ್ರೋ ನಿಜವಾಗ್ಲೂ ಅಂಗಡಿ ತಗೋತಿದ್ದೀರಾ ಅಂತ ಮನೋಜಿಂಗೆ ಕೇಳಿದಾಗ, ಯಾಕೆ ಬ್ರೋ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಮನೋಜ ಕೇಳ್ತಾನೆ. ಇಲ್ಲ, ಯಾವಾಗ ನೋಡಿದ್ರು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಿದ್ರಿ, ಇವತ್ ನೋಡಿದ್ರೆ ಅಂಗಡಿ ತಗೋತಾ ಇದ್ದೀರಾ ಅಂತ ಪಾರ್ಕ್ ಫ್ರೆಂಡ್ ಕೇಳಿದಾಗ, ಇವಾಗ್ಲೇ ಬ್ರೋ ನನಗ್ ಟೈಮ್ ಚೆನ್ನಾಗ್ ನಡೀತಾ ಇರೋದು ಅಂತ ಮನೋಜ ಹೇಳ್ತಾನೆ. ಅದಕ್ ಮೊದ್ಲು ನೀನು ನನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ, ನಿಮ್ಗ ಯಾಕೆ ಅಂತ ಮನೋಜ ಕೇಳ್ತಾನೆ. ನಾನೇ ಅಲ್ವಾ ನಿಮ್ಮನ್ನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ದು, ಅವ್ರು ಹೇಳಿದ ಪರಿಹಾರ ಮಾಡಿದಿಕ್ಕೆ ನಿಮ್ಗೆ ಈ ದುಡ್ಡು ಸಿಕ್ಕಿದ್ದು, ಅದ್ರಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ. ನಾನು ದಿನ ಪೂರ್ತಿನ ಮಾಡ್ದೆ ಇಲ್ವಲ್ಲ, ಅರ್ಧದಲ್ಲೇ ಬಿಟ್ಬಿಟ್ನಲ್ಲ ಅಂತ ಮನೋಜ ಹೇಳಿದಾಗ, ಅರ್ಧ ಪರಿಹಾರ ಮಾಡಿದಿಕ್ಕೆ ಈ ರೇಂಜಲ್ಲಿ ಸಿಕ್ಕಿದೆ ಅಂದ್ರೆ ಪೂರ್ತಿ ಪರಿಹಾರ ಮಾಡಿದ್ರೆ ಒಂದ್ ಶಾಪಿಂಗ್ ಮಾಲೆ ತಗೋಬೋದಿತ್ತು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ. ಅದಕ್ಕೆ ಅಂತ ಮತ್ತೆ ಭಿಕ್ಷೆ ಬೇಡದಕ್ ಹೋಗಕ್ಕಾಗತ್ತಾ, ಸಿಕ್ಕಿರೋದೇ ಸಾಕು ಬ್ರೋ ಅಂತ ಮನೋಜ ಹೇಳಿದಾಗ,
ದೊಡ್ಡ ಮನ್ಸು ಕಣಯ್ಯ ನಿಂದು ಅಂತ ಫ್ರೆಂಡ್ ಹೇಳ್ತಾರೆ. ಈ ಕಡೆ ಪೂಜನ್ನ ಕರ್ಕೊಂಡ್ ಬಂದು ರೋಹಿಣಿ ಅಂಗಡಿನ ತೋರಿಸ್ತಿರ್ತಾಳೆ. ಹೇಗಿದೆ ಪೂಜಾ, ಚೆನ್ನಾಗಿದ್ಯಾ ಅಂತ ರೋಹಿಣಿ ಕೇಳಿದಾಗ, ಚೆನ್ನಾಗಿದೆ, ಆದ್ರೆ ಇದ್ರ ಜೊತೆಗೆ ನೀನು ಇನ್ನೊಂದು ಬಿಸ್ನೆಸ್ ಶುರು ಮಾಡ್ಬೋದಿತ್ತು ಅಂತ ಪೂಜಾ ಹೇಳಿದಾಗ, ಯಾವ ಬಿಸ್ನೆಸ್ಸೇ ಅಂತ ರೋಹಿಣಿ ಕೇಳ್ತಾಳೆ. ಕೇಡಿ ಕೆಲ್ಸ ಮಾಡೋದು ಹೇಗೆ ಅಂತ ಆನ್ಲೈನ್ ಅಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡೋದು ಕಣೆ ಅಂತ ಪೂಜಾ ಹೇಳಿದಾಗ, ಏಯ್ ಸುಮ್ನಿರೆ ಅಂತ ರೋಹಿಣಿ ಪೂಜಾಗೆ ಒಂದ್ ಹೊಡಿತಾಳೆ. ಮತ್ತಿನ್ನೇನೆ ನಿಮ್ ಮಾವನ್ಗೆ ಅಂತ ಸೇರ್ಬೇಕಾಗಿರೋ ದುಡ್ಡನ್ನ ನಿಂದು ಅಂತ ಹೇಳಿ ಅಂಗಡಿನ ಸ್ಟಾರ್ಟ್ ಮಾಡಿದ್ಯಾ, ಸಖತ್ತು ಕಿಲಾಡಿ ಕಣೆ ನೀನು ಅಂತ ಪೂಜಾ ಹೇಳಿದಾಗ, ಹಾಗಿದ್ರೆ ಇವಾಗ ದುಡ್ಡನ್ ತಗೊಂಡೋಗಿ ಅವ್ರು ಕೊಡು ಅಂತ ಹೇಳ್ತಿದ್ಯಾ? ಈಗ ತಾನೇ ನಮ್ ಲೈಫಲ್ಲಿ ಮೇಲೆ ಬರೋದಕ್ಕೆ ಚಾನ್ಸ್ ಸಿಕ್ಕಿದೆ, ಇದ್ರಲ್ಲಿ ಮನೋಜ್ ಅವರು ಸಕ್ಸಸ್ ಆದ್ರೆ ನಮ್ ಲೈಫ್ ಚೇಂಜ್ ಆಗತ್ತೆ ಕಣೆ ಅಂತ ರೋಹಿಣಿ ಹೇಳಿದಾಗ, ನಿನ್ ಬಗ್ಗೆ ಎಲ್ರು ತಿಳ್ಕೊಂಡ್ರೆ ನಿನ್ ಲೈಫ್ ಹೇಗ್ ಬದ್ಲಾಗತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಅಂತ ಪೂಜಾ ಕೇಳ್ತಾಳೆ. ಈಗ ನಾನು ಮನೋಜ್ ಅವ್ರಿಗೆ ಸಪೋರ್ಟ್ ಆಗಿದ್ರೆ, ಅವರು ನನಗ್ ತೊಂದ್ರೆ ಅಂತ ಬಂದಾಗ ಅವರು ನನ್ಗೆ ಸಪೋರ್ಟಿವ್ ಆಗಿರ್ತಾರೆ, ಜೊತೆಗ್ ನಿಲ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಏನೋ ಒಂದ್ ಹೇಳ್ತಿದ್ಯಾ, ಸರಿ ನಡಿ ಅಂತ ರೋಹಿಣಿ ಮತ್ತೆ ಪೂಜಾ ಇಬ್ರು ಮನೋಜ್ ಇರೋ ಕಡೆ ಬರ್ತಾರೆ. ಮತ್ತೆ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದೀರಾ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಕೇಳ್ಬೇಕಾದ್ರೆ, ನೆಕ್ಸ್ಟ್ ಏನು ಅಂದ್ರೆ ಅಂತ ಮನೋಜ ಮಾತಾಡ್ಬೇಕಾದ್ರೆ ಅಲ್ಲಿಗೆ ಅಂಗಡಿ ಓನರ್ ಬರ್ತಾರೆ. ಬಾರಪ್ಪ, ಈ ಪ್ರೊಸೀಜರ್ ಎಲ್ಲ ಆಗೋದಿಕ್ಕೆ ಇನ್ 2-3 ದಿವಸ ಆಗತ್ತೆ, ಈ ಅಂಗಡಿಗೆ ಅಂತ ಒಂದ್ ಒಳ್ಳೆ ಹೆಸರಿದೆ ಅಂತ ಓನರ್ ಹೇಳ್ಬೇಕಾದ್ರೆ, ಸರ್ ನಾವು ಇವಾಗ ಅಂಗಡಿ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತ ಇದೀವಿ ಅಂತ ರೋಹಿಣಿ ಹೇಳ್ತಾಳೆ. ಓ ಹೌದಾ, ಒಳ್ಳೇದೆ, ನಿಮ್ಗೆ ಇಷ್ಟ ಆಗಿರೋ ಹೆಸರನ್ನ ನೀವ್ ಇಡ್ಬೋದು, ಓಪನಿಂಗ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿ, ಆಗ್ಲೇ ಅಲ್ವಾ ನಿಮ್ ಅಂಗಡಿ ಬಗ್ಗೆ ಎಲ್ರಿಗೂ ಗೊತ್ತಾಗೋದು, ಆಗ ನಿಮ್ ಬಿಸ್ನೆಸ್ ಇನ್ನೂ ಚೆನ್ನಾಗಾಗತ್ತೆ ಅಂತ ಅಂಗಡಿ ಓನರ್ ಹೇಳಿದಾಗ, ನಾವು ಅದೇ ಐಡಿಯಾದಲ್ಲಿ ಇದೀವಿ ಸರ್ ಅಂತ ಮನೋಜ ಹೇಳ್ತಾನೆ. ನಾವು ಮಾಡೋ ಕೆಲ್ಸನ ನಿಷ್ಠೆಯಿಂದ ಮಾಡಿದ್ರೆ ಆ ಕೆಲ್ಸನೇ ನಮ್ಗೆ ಒಳ್ಳೆ ಹೆಸರು ಹೋಗ್ಲಿಕ್ಕೆ ಎಲ್ಲ ತಂದ್ಕೊಡುತ್ತೆ, ನಾನು ಅದೇ ರೀತಿನೇ ಮಾಡಿರೋದು, ನೀವು ಹಂಗೆ ಮಾಡಿ ಅಂತ ಓನರ್ ಅಲ್ಲಿಂದ ಹೋಗ್ತಾರೆ. ಸರಿ ಅಂತ ಇಬ್ರು ತಲೆ ಆಡಿಸ್ತಾರೆ. ಹೌದು ಬ್ರೋ, ಅಂಗಡಿ ಯಾವಾಗ ಓಪನ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ಪಾರ್ಕ್ ಫ್ರೆಂಡ್ ಕೇಳಿದಾಗ, ನೆಕ್ಸ್ಟ್ ವೀಕ್ ಬ್ರೋ ಅಂತ ಮನೋಜ ಹೇಳ್ತಾನೆ. ಯಾರಾದ್ರೂ ದೊಡ್ಡ ಹೀರೋಯಿನ್ ನ ಕರ್ಸಿ ಅಂಗಡಿನ ಓಪನ್ ಮಾಡ್ಸೋಣ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ, ರಮ್ಯಾ, ರಕ್ಷಿತಾ, ರಾಧಿಕಾ ಈ ರೀತಿ ಯಾರಾದ್ರೂ ದೊಡ್ಡ ಹೀರೋಯಿನ್ ನ ಕರ್ದು ಓಪನಿಂಗ್ ಮಾಡ್ಸೋಣವಾ ಅಂತ ಪೂಜಾ ಕೇಳ್ತಾಳೆ. ಈ ಅಂಗಡಿಗೆ ಅವರೆಲ್ಲ ಬರ್ತಾರಾ? ಅಂಗಡಿ ಅಳತೆ ಮೇಲೆ ನೋಡ್ಕೋಬೇಕು. ಹೌದು, ಯಾರು ಬ್ರೋ ಇದು ಅಂತ ಮನೋಜನ್ಗೆ ಪಾರ್ಕ್ ಫ್ರೆಂಡ್ ಕೇಳಿದಾಗ, ಅವಳ ಹಂಗೆ ಬ್ರೋ, ಯಾರನ್ ಕರೆಯೋಣ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಹೊಸ್ದಾಗೆ ಇವಾಗ ತಾನೇ ಫೇಮಸ್ ಆಗಿರ್ಬೇಕು ಅಂತವ್ರನ್ನ ಕರೆಯೋಣ, ಒಂದ್ ರೀತಿ ಪಾಪ್ಯುಲರ್ ಆಗಿರೋರ್ನ ರೀತಿನ ಕರೆದ್ರೆ ಅಂಗಡಿಗೆ ಕಸ್ಟಮರ್ ಬರ್ತಾರೋ ಇಲ್ವೋ, ಹೀರೋಯಿನ್ ನ ನೋಡೋದಿಕ್ಕೆ ಅಂತಾನೆ ಬರ್ತಾರೆ ಅಲ್ವಾ, ಒಂದೇ ದಿನದಲ್ಲಿ ಅಂಗಡಿನೂ ಫೇಮಸ್ ಆಗೋಗುತ್ತೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ. ಒಳ್ಳೆ ಐಡಿಯಾನೇ ಬ್ರೋ, ಆದ್ರೆ ಆಕ್ಟ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ನಮಗೂ ಒಳ್ಳೆ ಮಾರ್ಕೆಟಿಂಗ್ ಸಿಗುತ್ತೆ ಅಂತ ಮನೋಜ ಹೇಳ್ತಾನೆ. ಹೌದು, ಅಂಗಡಿಗೆ ಏನ್ ಹೆಸರು ಇಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಪೂಜಾ ಕೇಳಿದಾಗ, ನಮ್ಮ ಅತ್ತೆ ಹೆಸರೇ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ಮ ಅಮ್ಮನ ಹೆಸರಾ ಅಂತ ಪಾರ್ಕ್ ಫ್ರೆಂಡ್ ಕೇಳಿದಾಗ, ಬೇರೆ ಆಪ್ಷನ್ನೇ ಇಲ್ಲ ಬ್ರೋ ಅಂತ ಬೇಜಾರಲ್ಲಿ ಮನೋಜ ಹೇಳ್ತಾ ಓನರ್ ಸೀಟ್ ನ ನೋಡಿ ಅದ್ರಲ್ಲಿ ಹೋಗಿ ಕುತ್ಕೊಂಡು ಖುಷಿ ಪಡ್ತಾನೆ. ಚೆನ್ನಾಗಿದೆ ಅಲ್ವಾ ಬ್ರೋ ಅಂತ ಮನೋಜ ಕೇಳಿದಾಗ, ದಿನ ಪೂರ್ತಿ ಇದ್ರಲ್ಲಿ ಕುತ್ಕೊಂಡ್ರೆ ಎದ್ದೇಳದೆ ಅಲ್ವಾ ಅನ್ಸುತ್ತೆ, ನೀವ್ ಹೇಳ್ದಂಗೆ ಕುತ್ಕೊಂಡಿರೋ ಜಾಗದಲ್ಲೇ ಸಂಪಾದನೆ ಮಾಡೋ ಅಂತ ಕೆಲ್ಸ ಹುಡುಕ್ಬಿಟ್ರಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ರೋಹಿಣಿ ಅವನನ್ನೇ ಗುರಾಯಿಸ್ಕೊಂಡ್ ನೋಡ್ತಿರ್ತಾಳೆ. ಬ್ರೋ, ಓನರ್ ನೋಡ್ಬಿಡ್ತಾರೆ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ, ನಾನೇ ಅಲ್ವಾ ಬ್ರೋ ಓನರ್ ಅಂತ ಮನೋಜ ಹೇಳ್ತಾನೆ. ಇನ್ನೂ ನಿಮ್ ಕೈಗೆ ಬಂದಿಲ್ಲ ಬ್ರೋ, ಈಗ್ಲೂ ನೀವು ಓನರ್ ಅಂತ ಅನ್ಕೊಳ್ಬೇಡಿ, ಅವರೇನೆ ಓನರ್ ಇನ್ನು ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ರೋಹಿಣಿ ಅವನ ಮೇಲೆ ಕೋಪದಿಂದ ನೋಡ್ತಿರ್ತಾಳೆ. ಈ ಕಡೆ ರಾತ್ರಿ ಮನೇಲಿ ಎಲ್ರು ಮಲ್ಕೊಳ್ಳೋದಿಕ್ಕೆ ರೆಡಿ ಮಾಡ್ತಿರ್ತಾರೆ. ಈ ಕಡೆ AC ಹಾಕೊಂಡು ಮನೋಜ ಮಲ್ಕೊಳ್ಳೋದಿಕ್ಕೆ ನೋಡ್ತಿರ್ತಾನೆ. ಆಗ ಅಲ್ಲಿಗೆ ರೋಹಿಣಿ ಬಂದು, ಏನ್ ಮಾಡ್ತಿದ್ದೀರಾ ಮನೋಜ್ ಅವ್ರೆ, ಮಲ್ಕೊಳ್ತಿದ್ದೀರಾ ಅಂತ ಕೇಳಿದಾಗ, ಹೌದು ಮಲ್ಕೊಳ್ತಾ ಇದ್ದೀನಿ, ಏನಿವಾಗ ಅಂತ ಮನೋಜ ಕೇಳ್ತಾನೆ. ಅಲ್ಲ ಮನೋಜ್ ಅವ್ರೆ, ನಾವಿವತ್ತು ಆಚೆ ಮಲ್ಕೊಳ್ಬೇಕು ಅಂತ ತಾನೇ ಹೇಳಿರೋದು, ಮರ್ತೋಗಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಹೌದಲ್ವಾ, ಈ ಅಜ್ಜಿ ಸುಮ್ನೆ ಇರ್ದೆ ಸುಮ್ನೆ ಇಲ್ದಿರೋದನ್ನೆಲ್ಲ ಹೇಳಿ ಹೋದ್ರು, ನನಗ್ ಬೆಡ್ ಇಲ್ದೆ ನಿದ್ದೆನೆ ಬರೋದಿಲ್ಲ, ನಾನ್ ಇಲ್ಲೇ ಮಲ್ಕೋತೀನಿ ಪ್ಲೀಸ್ ಅಂತ ಮನೋಜ ಹೇಳಿದಾಗ, ಮನೋಜ್ ಅವ್ರೆ, ಮಾವನು ಹೇಳಿದ್ದಾರೆ, ಈಗ ನಾವು ಆಚೆ ಹೋಗ್ಲಿಲ್ಲ ಅಂದ್ರೆ ಆ ಸೂರ್ಯ ಬೇಡದೇ ಇರೋ ಸಮಸ್ಯೆನ ಸೃಷ್ಟಿ ಮಾಡ್ತಾನೆ ಅಂತ ರೋಹಿಣಿ ಹೇಳ್ತಾರೆ. ಅಯ್ಯೋ, ಅಲ್ಲಿ AC-ನೇ ಇಲ್ವಲ್ಲ ರೋಹಿಣಿ, ಅಲ್ಲಿ ನನಗ್ ಸರಿಯಾಗಿ ನಿದ್ದೆ ಮಾಡಕ್ ಆಗಲ್ಲ ಅಂತ ಮನೋಜ ಹೇಳಿದಾಗ, ನನಗೂ ಗೊತ್ತಿದೆ ಮನೋಜ್ ಅವ್ರೆ, ಆದ್ರೆ ನಾವೇನು ಮಾಡಕ್ ಆಗಲ್ಲ, 1 ವಾರ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ
ಅಂತ ರೋಹಿಣಿ ಮನೋಜ್ಗೆ ಕರಿಬೇಕಾದ್ರೆ ಮನೋಜ್ ಹಠ ಮಾಡ್ಕೊಂಡು ಮತ್ತೆ ಬೆಡ್ ಮೇಲೆನೆ ಮಲ್ಕೊಳ್ತಾನೆ. ಈ ಕಡೆ ಮೀನಾ ಮಲ್ಕೊಳ್ಳೋದಿಕ್ಕೆ ಚಾಪೆ ಹಾಕ್ತಿರ್ತಾಳೆ. ಆಗ ಅಲ್ಲಿಗೆ ಶ್ರುತಿ ಬರ್ತಾಳೆ. ಮೀನಾ ಅವ್ರೆ, ಏನ್ ಮಾಡ್ತಾ ಇದ್ದೀರಾ ಅಂತ ಶ್ರುತಿ ಕೇಳಿದಾಗ, ಮಲ್ಕೊಳ್ಳೋದಿಕ್ಕೆ ಹಾಸಿಗೆ ಹಾಸ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಇವತ್ತು ನೀವು ಒಳಗಡೆ ಮಲ್ಕೊಳ್ಬೇಕಲ್ವಾ, ಈ ರೀತಿನೇ ಅಲ್ವಾ ಅಜ್ಜಿ ಹೇಳಿರೋದು ಅಂತ ಶ್ರುತಿ ಕೇಳಿದಾಗ, ಹೌದು, ಆದ್ರೆ ಅವ್ರಿನ್ನೂ ಆಚೆನೆ ಬಂದಿಲ್ಲ, ಮಲ್ಕೊಂಡಿರ್ಬೇಕು ಅನ್ಸುತ್ತೆ, ಸರಿ ಯಾಕೆ ತೊಂದ್ರೆ ಮಾಡೋದು ಅಂತ ಸುಮ್ನೆ ಇದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಈ ಕಡೆ ರೋಹಿಣಿ ಬೆಡ್ಶೀಟ್ ಮತ್ತೆ ಪಿಲ್ಲೋನ ತಗೊಂಡು ಸರಿ ತಗೊಳ್ಳಿ ಹೊರಡೋಣ ಅಂತ ಮನೋಜನ್ಗೆ ಹೇಳಿದಾಗ, ಮನೋಜ ಬೆಡ್ಡಲ್ಲೇ ಇನ್ನೂ ಮಲ್ಕೊಂಡಿರ್ತಾನೆ. ಈ ಕಡೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಬಂದು ಮೀನಾ ಹತ್ರ, ಮೀನಾ ಏನ್ ಹಸ್ತಾ ಇದೀಯಾ, ಇವತ್ ನಾವ್ ಒಳಗಡೆ ತಾನೇ ಮಲ್ಕೋಬೇಕು ಅಂತ ಕೇಳಿದಾಗ, ಹೌದು, ಫಸ್ಟ್ ವೀಕ್ ಅಜ್ಜಿ ನಿಮ್ಮನ್ನ ತಾನೇ ಒಳಗಡೆ ಮಲ್ಕೊಳ್ಳೋದಿಕ್ ಹೇಳಿದ್ದು ಅಂತ ರವಿ ಕೇಳ್ತಾನೆ. ಅದಕ್ಕೆ ಅವ್ರಿನ್ನೂ ಆಚೆ ಬರ್ಬೇಕಲ್ವಾ ಅಂತ ಶ್ರುತಿ ಹೇಳಿದಾಗ, ಯಾಕೆ ಇನ್ನು ಆಚೆಗೆ ಬಂದಿಲ್ವಾ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಅಂತ ಮೀನಾ ಹೇಳ್ತಾಳೆ. ಲೇ ಪೆಂಗ್ಯ, ಮನೋಜ ಆಚೆಗ್ ಬಾರೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಇರ್ರಿ, ಕಿರ್ಚ್ಬೇಡಿ, ಅವ್ರು ಮಲಗಿರ್ಬೇಕು, ಬಿಟ್ಬಿಡ್ರಿ ಅಂತ ಮೀನಾ ಹೇಳ್ತಾಳೆ. ಮೀನಾ, ಅವನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ, ರೂಮ್ ಸಿಕ್ಕ್ರೆ ಹಂಗೆ ಮಲಗ್ಬಿಡ್ತಾನೆ ಅಂತ ಮನೋಜ್ ರೂಮ್ ಹತ್ರ ಬಂದು ಬಾಗ್ಲನ್ನ ತಟ್ತಾ ಇರ್ತಾನೆ. ಲೇ ಪೆಂಗ್ಯ, ಆಚೆಗ್ ಬಾರೋ ಅಂತ ಸೂರ್ಯ ಬಡ್ಕೊಳ್ತಾನೆ ಇರ್ತಾನೆ. ನೋಡಿ, ಆಗ್ಲೇ ಬಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಬಾ ಮನೋಜ್, ಅವನು ಏನಾದ್ರೂ ಜಾಸ್ತಿ ಮಾಡೋದಕ್ ಮುಂಚೆ ನಾವಷ್ಟ್ರಲ್ಲಿ ಆಚೆ ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ಅವ್ನ್ ಸುಮ್ನೆನೆ ಬೇಕು ಅಂತ ಓವರ್ ಆಗಿ ಮಾಡ್ತಿದ್ದಾನೆ ನೋಡು, ಇವಾಗ ಬೇಕು ಅಂತಾನೆ ಬಡ್ಕೋತಾ ಇದ್ದಾನೆ ಅಂತ ಮನೋಜ ಹೇಳಿದಾಗ, ನಾ ಹೇಳ್ದೆ ಅಲ್ವಾ ಬನ್ನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇರು ಮೀನಾ, ನೀನು ಗೊತ್ತಿಲ್ಲ ಅಂತ ಸೂರ್ಯ, ಓಡೋದಾನೆ ಆಚೆಗ್ ಬಾರೋ, ಲೇ ಪೆಂಗ್ಯ ಅಂತ ಕಿರ್ಚ್ಬೇಕಾದ್ರೆ ಅಲ್ಲಿಗೆ ರಂಗನಾಥ್ ಅವ್ರು ಬಂದು, ಯಾಕಪ್ಪ, ಯಾಕೆ ಈ ರೀತಿ ಕಿರ್ಚ್ಕೊಂಡ್ ಸೌಂಡ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ, ಕಿರ್ಚ್ಕೊಳ್ಳೋದಕ್ಕೆ ಇವ್ನಿಗೇನ್ ಕಾರಣನ ಬೇಕು ಅಂತ ಶಾಂತಿ ಹೇಳ್ತಾಳೆ. ಅಪ್ಪ, ಅವನಿನ್ನೂ ಆಚೆನೆ ಬಂದಿಲ್ಲಪ್ಪೋ, ಇವತ್ ನಾವು ತಾನೇ ಒಳಗಡೆ ಮಲಗ್ಬೇಕು ಅಂತ ಸೂರ್ಯ ಹೇಳಿದಾಗ ಅಷ್ಟರಲ್ಲಿ ಮನೋಜ ಆಚೆಗೆ ಬರ್ತಾನೆ. ಏನೋ ಇವಾಗ ನಿಂದು, ಏನೋ ತೊಂದ್ರೆ ನಿನಗೆ ಅಂತ ಮನೋಜ ಕೇಳಿದಾಗ, ಏನೋ ಚೆನ್ನಾಗಿ ಹೋಗಿ ಒಳಗಡೆ ನಿದ್ದೆ ಮಾಡ್ಬಿಟ್ಟ, ನಾವಿವತ್ತು ಒಳಗಡೆ ಮಲ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಸೂರ್ಯ ಕೇಳಿದಾಗ, ಅದ್ ನಮಗೂ ಗೊತ್ತು, ರೆಡಿಯಾಗಿ ಬರ್ಬಾರ್ದ ಅಂತ ರೋಹಿಣಿ ಕೇಳಿದಾಗ, ಯಾಕೆ ನೀವೇನ್ ಪಿಕ್ಚರ್ಗೆ ಹೋಗ್ತಿದ್ದೀರಾ ರೆಡಿಯಾಗಿ ಬರೋದಿಕ್ಕೆ ಅಂತ ಸೂರ್ಯ ಕೇಳ್ತಾನೆ. ಮಾವ, ಇವಾಗ ಯಾಕೆ ಇವ್ರು ಇಷ್ಟೊಂದು ಕಿರ್ಚ್ಕೊಳ್ತಾ ಇರೋದು ಅಂತ ರೋಹಿಣಿ ಕೇಳಿದಾಗ, ಇವಾಗ ಜೋರಾಗಿ ಕಿರ್ಚ್ಕೊಂಡಿದ್ದಕ್ಕೆ ತಾನೆ ನೀವು ಆಚೆಗೆ ಬಂದಿದ್ದು, ಇಲ್ಲ ಅಂದ್ರೆ ಹಂಗೆ ಒಳಗಡೆನೆ ತಾನೇ ಇರ್ತಿದ್ರಿ ಅಂತ ಸೂರ್ಯ ಕೇಳ್ತಾನೆ. ಇವಾಗ ಆಚೆ ಬಂದಾಯ್ತಲ್ಲ, ನೀನ್ ಒಳಗಡೆ ಹೋಗಿ ಮಲ್ಕೋ ಹೋಗು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ, ಹಾಲಲ್ಲಿ ಸರಿಯಾಗಿ ಗಾಳಿ ಬರಲ್ಲಪ್ಪ, ಒಂದು AC ಹಾಕಿಸ್ಬೋದಲ್ವಪ್ಪ ಅಂತ ಮನೋಜ ಕೇಳ್ತಾನೆ. ಅವತ್ತೇ ಶ್ರುತಿ ಅವರಮ್ಮ AC ಹಾಕ್ಸೋಣ ಅಂತ ಹೇಳಿದ್ರು, ಆದ್ರೆ ನಿಮ್ಮಪ್ಪ ಬೇಡ ಅಂತ ಹೇಳಿದ್ರು ಕಣೋ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ನಾವು ಮದ್ವೆ ಆಗಿ ಬಂದಾಗ್ಲಿಂದನು ಈ ಹಾಲಲ್ಲಿ AC ಇಲ್ಲ. ನಮ್ 3 ಮಕ್ಳು ಇದೇ ಜಾಗದಲ್ಲಿ ಆಟ ಆಡ್ಕೊಂಡ್ ಬೆಳ್ದಿರೋರು, AC ಇಲ್ದೇನೆ ಇಷ್ಟು ವರ್ಷ ಹಾಲಲ್ಲಿ ತಾನೇ ಇದ್ದಿದ್ದು. ಇವಾಗ ಮಾತ್ರ ಏನ್ ನಿಂದು ಯಾವ್ದೇನೇ ಇರ್ಲಿ, ಆದ್ರೆ ಬೀಗ್ರು ಮನೆಯಿಂದ ಈ ರೀತಿ ಎಲ್ಲ ತಗೊಳ್ಳೋದು ನಮಗ್ ಮರ್ಯಾದೆ ಇರುತ್ತಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮಾವ ನೀವ್ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ, ಈಗ ಸಮ್ಮರ್ ಟೈಮು ತುಂಬಾ ಹೀಟ್ ಆಗಿರುತ್ತೆ, ಅವ್ರಿಗೆ ರೂಮ್ ಸಹ ಇಲ್ಲ, ಅದಕ್ಕೇನೆ ಮಮ್ಮಿ ಹೇಳಿದ್ದು, ಈಗ್ಲೇ ಹೇಳಿದ್ರೆ ಅವ್ರ AC ಕಳಿಸ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಹೌದೌದು ಅಂತ ಶಾಂತಿ ಹೇಳ್ತಾಳೆ. ಈ ಟೈಮಲ್ಲಿ ಅಂಗಡಿ ಮುಚ್ಚಿರ್ಬೇಕಲ್ವಾ, ಹೇಗ್ ಅಂಗಡಿ ಹೊಡೆದು ತೆಗೊಂಡ ಬರ್ತಾರೆ ಅಂತ ಸೂರ್ಯ ಕೇಳ್ತಾನೆ. ಯಾಕೋ ಈ ರೀತಿ ಎಲ್ಲ ಮಾತಾಡ್ತೀಯಾ ಅಂತ ರವಿ ಕೇಳಿದಾಗ, ನಾವ್ಯಾರು ಕಷ್ಟ ಪಡಬಾರ್ದು ಅಂತ ಮಮ್ಮಿ ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ. ನೋಡಮ್ಮ ಶ್ರುತಿ, ಇಲ್ಲಿ ಯಾರಿಗೂ ಯಾವ ತೊಂದ್ರೆ ಏನು ಇಲ್ಲ ಕಣಮ್ಮ, ಬೇಡದೇ ಇರೋ ಖರ್ಚೆಲ್ಲ ಯಾಕೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇವ್ರು ಯಾವಾಗ್ಲೂ ಹಿಂಗೆ, ನಾವು ಸ್ಟಾರ್ಟಿಂಗ್ ಇಂದನೂ ಯಾವ ಖರ್ಚನ್ನು ಮಾಡೋದಕ್ ಬಿಡ್ಲೇ ಇಲ್ಲ, ಈ ಮನೆಗ್ ಬೇಕಾಗಿರೋದ್ ಯಾವ್ದನ್ನು ಮಾಡೋದಕ್ಕೂ ಬಿಡ್ಲಿಲ್ಲ, ಆದ್ರೆ ಬೇಡದೇ ಇರೋ ವ್ಯಕ್ತಿಗಳನ್ನೆಲ್ಲ ಮನೆಗ್ ಕರ್ಕೊಂಡ್ ಬಂದು ನಡ್ಮನೇಲಿ ಕೂರ್ಸ್ಬಿಟ್ಟಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಮೀನಾ, ಸಕ್ರೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮೀನಾ ಅಂತ ಸೂರ್ಯ ಹೇಳಿದಾಗ, ಯಾಕ್ರಿ ನನ್ ಬಗ್ಗೆ ಮಾತಾಡಿದ್ರಲ್ಲ ಅದಕ್ಕ ಅಂತ ಮೀನಾ ಕೇಳ್ತಾಳೆ. ಪರವಾಗಿಲ್ವೇ, ಕರೆಕ್ಟಾಗಿ ಹೇಳ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.